ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ಕಷ್ಟದಲ್ಲಿ ಬಂದರೂ ಏನೇ ತೊಂದರೆ ಇಟ್ಕೊಂಡು ಬಂದಾಗ ಈ ಕ್ಷೇತ್ರದ ಬಂದು ಅಜ್ಜೆ ಇಕ್ಕದ ಮೇಲೆ ಒಂದು ಸತಿ ಆ ಕಾಳಿಕಾಂಬ ತಾಯಿ ದರ್ಶನ ಪಡೆದ ನಂತರ ಎಲ್ಲಿ ಇಲ್ದಿದ್ದು ನೆಮ್ಮದಿ ನನಗೆ ಸಿಕ್ತು. ಚಾಮುಂಡೇಶ್ವರಿ ತಾಯಿ ಕಾಳಿಕಾಂಬ ತಾಯಿನ ತಗೊಂಡು ಬಂದು ಒಂದು ಅದ್ಭುತವಾದ ಒಂದು ಶಕ್ತಿಯನ್ನ ದೇವರುಗಳು ತಿರುಗೋದನ್ನ ಅಂಥದನ್ನ ಯಾವುದೋ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ. ನಮ್ಮ ತಂದೆ ತಾಯಿ ಹೇಳೋದು ಗೊತ್ತಿತ್ತು. ನನ್ನ 44 ವರ್ಷದ ಇತಿಹಾಸದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಒಂದು ಕ್ಷೇತ್ರವನ್ನು. ನನಗೆ ತುಂಬ ತೃಪ್ತಿ ಆಯಿತು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ. ನಾನು ಮೂಲ ಆಂಧ್ರದವನಾಗಿರ್ತೀನಿ. ನಾನು ಸುಮಾರು 15-20 ವರ್ಷದಿಂದ ಹೊಸಕೋಟೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಇಲ್ಲಿ ಇರ್ತೀನಿ. ನನಗೆ ಸುಮಾರು ಒಂದು 3 ತಿಂಗಳ ಹಿಂದೆ ನನ್ನ ಸ್ನೇಹಿತರೊಬ್ಬರು ರಾಜೇಶ್ ಅಂತ ಹೊಸಕೋಟೆಯಲ್ಲಿ ಇರ್ತಾರೆ. ಅವ್ರು ಹೇಳಿದ್ರು, ನಾನು ಸ್ವಲ್ಪ ತೊಂದರೆಯಲ್ಲಿ ಇದ್ದೆ, ನೆಮ್ಮದಿ ಇಲ್ಲ, ನನಗೆ ಕಷ್ಟ ಇದೆ ಅಂತ ಹೇಳ್ಕೊಂಡಾಗ, ನಿಮ್ಗೆ ಒಳ್ಳೆ ಜಾಗ ಇದೆ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅಮ್ಮನವರು ತುಂಬ ಪವರ್ಫುಲ್ ಅಮ್ಮನವರು, ಒಂದು ಅಮಾವಾಸ್ಯೆ ದಿನ ಬನ್ನಿ ಅಂತ ನನ್ನ ಸ್ನೇಹಿತರು ಹೇಳಿದ ತಕ್ಷಣ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದೆ. ಈ ಕ್ಷೇತ್ರದಲ್ಲಿ ನಾನು ಅವತ್ತು ಬಂದಾಗ 11 ಗಂಟೆ. ನಾನು ಸಾಮಾನ್ಯ ಯಾವ ದೇವಸ್ಥಾನಕ್ಕೂದಲ್ಲಿ ಹೋದ್ರೂ ನಮಸ್ಕಾರ ಮಾಡ್ಕೊಂಡು ಬರೋವಂಥ ಗೊತ್ತಿತ್ತು. ಅದೇ ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ಕಷ್ಟದಲ್ಲಿ ಬಂದರೂ ಏನೇ ತೊಂದರೆ ಇಟ್ಕೊಂಡು ಬಂದಾಗ ಈ ಕ್ಷೇತ್ರದ ಬಂದು ಅಜ್ಜೆ ಇಕ್ಕದ ಮೇಲೆ ಒಂದು ಸತಿ ಆ ಕಾಳಿಕಾಂಬ ತಾಯಿ ದರ್ಶನ ಪಡೆದ ನಂತರ ಎಲ್ಲಿ ಇಲ್ದಿದ್ದು ನೆಮ್ಮದಿ ನನಗೆ ಸಿಕ್ತು. ನಾನು ಸುಮಾರು 8 ಅವರು ಇಲ್ಲೇ ದೇವಸ್ಥಾನದಲ್ಲೇ ಇದ್ದು ಇಲ್ಲಿ ದಿಷ್ಟಿ ತೆಗಿಬೇಕು, ತಡೆ ಹೊಡಿತಾರೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ರಾಜೇಶ್ ಅವರು. ಫಸ್ಟು ದರ್ಶನ ಮಾಡಿಕೊಂಡೆ, ಆಮೇಲೆ ಮಹಾಮಂಗಳಾರತಿ ಆದ ನಂತರ ಇಲ್ಲೇ ಊಟದ ವ್ಯವಸ್ಥೆ ಮಾಡಿದರು ಸ್ವಾಮೀಜಿ ಎಲ್ಲ ಭಕ್ತಾದಿಗಳಿಗೆ. ಅವ್ರ ಜೊತೆ ಸಹಬಂತಿಯಲ್ಲಿ ಊಟ ಮಾಡಿದೆ. ಅದ ನಂತರ ಸ್ವಾಮಿ ಒಂದು ಮಹಾಮಂಗಳಾರತಿ ಆದ ನಂತರ ಸ್ವಾಮಿಗಳನ್ನ ಚಾಮುಂಡೇಶ್ವರಿ ತಾಯಿ ಕಾಳಿಕಾಂಬ ತಾಯಿನ ತಗೊಂಡು ಬಂದು ಒಂದು ಅದ್ಧೂರಿಯಾಗಿ ಒಂದು ವಾಯಿದ್ಯದಿಂದ ಶಬ್ದಗಳು ಸೌಂಡು ಮಾಡ್ತಾ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ದೇವರುಗಳು ತಿರುಗೋದನ್ನು ಅಂಥದನ್ನು ಯಾವುದೋ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ. ನಮ್ಮ ತಂದೆ ತಾಯಿ ಹೇಳೋದು ಗೊತ್ತಿತ್ತು. ನನ್ನ 44 ವರ್ಷದ ಇತಿಹಾಸದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಒಂದು ಕ್ಷೇತ್ರವನ್ನು. ನನಗೆ ತುಂಬ ತೃಪ್ತಿ ಆಯಿತು. నమస్తే అన్న. మేము మాది కర్నూలు జిల్లా ఆళ్ళగడ్డ అహోబిలం దగ్గర మా ఊరు, సొంత ఊరు. మాకు ఇక్కడ వేరే వాళ్ళు చెప్తే మా తమ్ముడు ఇక్కడ వచ్చి దిష్టి తీపించుకుంటే నీకు బాగా మంచి జరుగుతుందని చెప్పినారు. ఇక్కడికి వచ్చిన తర్వాత నాకు మనసు చాలా ప్రశాంతంగా ఉంది. స్వామిని చూడము, వైబ్రేషన్స్ అసలు ఎంటికెళ్ళే నిలబడుకున్నాయి, అంత వైబ్రేషన్స్ వచ్చింది. ఇక్కడ దిష్టి తీయడం కానీ, బాగా ప్రశాంతంగా ఉండడం కానీ, నాకు అమ్మవారిని వచ్చినప్పటి నుంచి నాకు చాలా మనసు సంతోషంగా ఉంది. స్వాములు కూడా ఏది ఆశించకుండా మాకు అంత దూరం నుంచి వచ్చినందుకు మాకు బాగా చూసి దర్శనం చేపించి దిష్టి తీసి మాకు సేవ చేసినందుకు మేము ప్రతిసారి రావాలని కోరుకుంటా ఉన్నాం ఇక్కడికి. ಈಗ ನಾನು ನೋಡಿರೋವಂಥ ಯೂಟ್ಯೂಬ್ಗಳಲ್ಲಿ ಅಲ್ಲಿ ನೋಡಿರೋ ದೇವಸ್ಥಾನಗಳಲ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ
ಪಾರ್ಕಿಂಗ್ ಫೀಸ್ ಇಷ್ಟು, ಆರತಿ ಟಿಕೆಟ್ ಇಷ್ಟು, ಆಮೇಲೆ ಊಟ ಬಡಿಸಬೇಕಾದ ಜಾಗದಲ್ಲೇ ಟೋಕನ್ ತಗೊಂಡು ಊಟದಕ್ಕೆ ದಾನ ಮಾಡಿ ಅಂತ ಸ್ಲಿಪ್ ಬರೆಯುವಂಥ ಜನಗಳನ್ನ ನಾನು ನೋಡಿದ್ದೀನಿ. ಬಟ್ ಈ ಕ್ಷೇತ್ರದಲ್ಲಿ ಈ ಪುಣ್ಯಾತ್ಮರು ಯಾವುದೇ ಒಂದು ರೂಪಾಯಿ ಅವರು ಭಕ್ತಾದಿಗಳಿಂದ ತಗೊಂಡೆ ಭಕ್ತಾದಿಗಳು ಒಂದು ಸಹಾಯ ಮಾಡೋದಕ್ಕೆ, ಆಮೇಲೆ ದೇವರು ನಂಬಿರೋರಿಗೆ ದೇವರೊಂದು ನಂಬಿಕೆಯನ್ನು ಉಳಿಸೋ ಪ್ರಯತ್ನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ನನ್ನ ವಿನಂತಿ ಏನಂದರೆ, ನಾವೆಲ್ಲೋ ಯಾವುದೋ ದೇವಸ್ಥಾನಕ್ಕೆ ಎಲ್ಲೆಲ್ಲೋ ಹೋಗ್ತೀರಿ, ಬಟ್ ಈ ದೇವಸ್ಥಾನದಲ್ಲಿ ಎಷ್ಟಿರೋ ವೈಬ್ರೇಷನ್ ನನ್ನ ಲೈಫಲ್ಲಿ ನನ್ನ 44 ವರ್ಷ ಇತಿಹಾಸದಲ್ಲಿ ನೋಡಿರಲಿಲ್ಲ. ನಾನು ಇಂಥ ಕ್ಷೇತ್ರಕ್ಕೆ ಇದೇ ಮೊದಲ ಬಾರಿಗೆ ಬಂದಿದ್ದೆ. ಆ್ಯಕ್ಚುಲಿ ನಾನು ಸಾಯಿಬಾಬಾ ಭಕ್ತ. ಪ್ರತಿ ತಿಂಗಳು ನಾನು ಶಿರಡಿಗೆ ಹೋಗ್ತೀನಿ, ಗಿರಿ ಪ್ರದರ್ಶನ ಮಾಡ್ತೀನಿ, ತಿರುವಣ್ಣಾಮಲೆಗೆ ಹೋಗ್ತೀನಿ, ಅಲ್ಲಿ ನೆಮ್ಮದಿ ಇರ್ತಾಯಿತ್ತು. ಬಟ್ ಇಲ್ಲಿ ಇಷ್ಟೊಂದು ಹತ್ತಿರದಲ್ಲಿರೋಂಥ ಜಾಗದಲ್ಲಿ ನಾನು ಇಷ್ಟೊಂದು ತೃಪ್ತಿಯಿಂದ ಪಟ್ಟಿದ್ದು ನನ್ನದು ತುಂಬ ಖುಷಿಯಾಯಿತು. ಈ ಕ್ಷೇತ್ರದಕ್ಕೆ ಇನ್ನೂ ಮತ್ತೆ ಅಭಿವೃದ್ಧಿ ಆಗಲಿ, ಈ ಒಂದು ಕಾಳಿಕಾ ಮಾತಾ ಆಶೀರ್ವಾದ ಇಡೀ ನಮ್ಮ ಜನತೆ ಪಡಿಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. నంద్యాల జిల్లా ఆళ్ళగడ్డ. నా పేరు గోపిరెడ్డి శ్రీనివాసరెడ్డి. ఇక్కడికి టెంపుల్ కాడికి మా మల్లికార్జున రెడ్డి, మా ఫ్రెండ్స్ సతీష్ రెడ్డి, గిరిరెడ్డి అందరం కలిసి చేసి రావడం జరిగింది. ఇక్కడ బాగా టెంపుల్ చాలా బాగా దర్శనం చాలా బాగా జరిగింది. అయ్యవారు బాగా చూసుకున్నారు, బాగా దిష్టి తీయడం అంతా బాగా జరిగింది. టెంపుల్ బాగా డెవలప్మెంట్ బాగా చాలా బాగుంది. ఇక్కడికి వచ్చిన తర్వాత మనశ్శాంతి కానీ అక్కడ కానీ చాలా బాగుంది. ఇట్లే ఉండి బాగా అభివృద్ధి జరగాలని కోరుకుంటున్నాం. అమ్మవారి పవర్ చాలా పవర్ఫుల్. టెంపుల్ చాలా పవర్ఫుల్. అమ్మవారి అనేది చాలా పవర్ఫుల్గా ఉంది. గనగన తిప్పేది కానీ అది కానీ అదంతా మొత్తం చూసేదానికి చాలా పవర్ఫుల్గా చాలా బాగా ఉంది అమ్మవారి టెంపుల్. ಇಲ್ಲಿ ಯಾವುದೇ ಕಾರಣಕ್ಕೆ ₹1 ತಗೊಂಡೆ ಉಚಿತವಾಗಿ ತಡೆ ಹೊಡೆಯೋ ಕಾರ್ಯಕ್ರಮ ನಡೆಯುತ್ತೆ. ಈ ತಡೆ ಹೊಡೆಯೋದಂದರೆ ದಿಷ್ಟಿ ತೆಗೆಯೋದು, ನಮ್ಮ ತೆಲುಗಿನಲ್ಲಿ ದಿಷ್ಟಿ ತೆಗಿತಾರೆ ಅಂತಾರೆ. ಉಚಿತವಾಗಿ ₹1 ತಗೊಂಡೆ ಇಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮ ಸ್ವಾಮಿಗಳು ನಡೆಸ್ತಾ ಇದ್ದಾರೆ. ಇದೊಂಥರ ಭಗವಂತನು ಕಾಳಿಕಾ ತಾಯಿ ಕರ್ಸ್ಕೋಬೇಕಂದ್ರೆ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ತಡೆ ಹೊಡೆಯೋಂಥದ್ದೇ ಅಲ್ಲ, ಯಾವುದಕ್ಕೆ ₹1 ಇಲ್ಲಿ ಚಾರ್ಜ್ ಇಲ್ಲದೆ ಫ್ರೀಯಾಗಿ ಇಲ್ಲಿ ಭಗವಂತನ ಒಂದು ಆಶೀರ್ವಾದ ಪಡೆಯೋ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಇಲ್ಲಿ ಒಂದು ವಿಚಿತ್ರ ಏನಂದರೆ, ಮಹಾಮಂಗಲಾರತಿ ಆದ ನಂತರ ಚೌಡೇಶ್ವರಿ ತಾಯಿ ಮತ್ತು ಕಾಳಿಕಾ ಮಾತಾಯಿನ ಕರ್ಕೊಂಡು ಬಂದಾಗ ಈ ವಾದ್ಯಗೋಷ್ಠಿ ನಡೆಸಿದಾಗ ದೇವರು ಗಿರ ಅಂತ ತಿರುಗತ್ತೆ. ಮತ್ತು ಆ ದೇವರು ಇಲ್ಲಿ ಹೋಗಿ ಸ್ನಾನ ಮಾಡೋದು ಇದೆಲ್ಲ ನಾನು ತುಂಬ ವರ್ಷ ಯಾರು ಹೇಳ್ತಾಯಿದ್ರು ಅಥವಾ ಸಿನಿಮಾದಲ್ಲಿ ನೋಡಿದೆ. ಪ್ರತ್ಯಕ್ಷವಾಗಿ ನೋಡಿದಾಗ ನನಗೆ ಇಲ್ಲಿ ತುಂಬ ವೈಬ್ರೇಷನ್ ಇದೆ. ನನಗೆ ತುಂಬ ತೃಪ್ತಿಯಾಗಿದೆ. ನಾನು ಪ್ರತಿ ಸತಿ ಎಲ್ಲೇ ದೇವಸ್ಥಾನ 10 ನಿಮಿಷ ಇರುವಂಥದ್ದು ಇಲ್ಲಿ 10 ಅವರ್ 8 ಅವರ್ ಇರ್ತೀನಿ ಅಂದರೆ ಅದು ತುಂಬ ಸಂತೋಷದ ವಿಚಾರ. ವೀಕ್ಷಕರೇ,
ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.